ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 5/7/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮನ್ನು ಸುಂದರ ದೇವಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪವಿತ್ರತೆಯೇ ಸುಂದರತೆಗೆ ಆಧಾರ ಆಗಿದೆ, ಸೌಂದರ್ಯಕ್ಕೆ ಆಧಾರ ಪವಿತ್ರತೆ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಪತಂಗ ಆತ್ಮಿಕ ಜ್ಯೋತಿಗೆ ಬಲಿಹಾರಿ ಆಗುವಂತಹ ಪತಂಗ ಆಗಿದೆಯೋ ಆ ಪತಂಗದ ಲಕ್ಷಣ ಏನಾಗಿರುತ್ತದೆ? ಉತ್ತರ, ಬಲಿಹಾರಿ ಆಗುವಂತಹ ಪತಂಗಗಳು 1ನೇ ಪಾಯಿಂಟ್ ಆಗಿದೆ. ಜ್ಯೋತಿಯಾದಂತಹ ಪರಮಾತ್ಮ ತಂದೆ ಹೇಗಿದ್ದಾರೋ ಅದೇ ರೀತಿ ಯಥಾರ್ಥ ರೂಪದಲ್ಲಿ ಆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. 2ನೇ ಪಾಯಿಂಟ್ ಆಗಿದೆ, ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವುದಾಗಿದೆ. 3ನೇ ಪಾಯಿಂಟ್ ಆಗಿದೆ, ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವುದು ಅಂದರೆ ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ರಾಜ್ಯಕ್ಕೆ ಅಧಿಕಾರಿಗಳಾಗುವುದಾಗಿದೆ. ಇಂದಿನ ಗೀತೆಯಾಗಿದೆ, ಸಭೆಯಲ್ಲಿ ಜ್ಯೋತಿ ಬೆಳಗಿತು ಪತಂಗಗಳಿಗೋಸ್ಕರ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಾದ ನೀವು ಗೀತೆಯ ಈ ಲೈನನ್ನು ಕೇಳಿದಿರಿ. ಇಲ್ಲಿ ನಿಮಗೆ ಈ ಜ್ಞಾನದ ಮಾತನ್ನು ಯಾರು ತಿಳಿಸುತ್ತಿದ್ದಾರೆ? ಆತ್ಮಿಕ ತಂದೆ ಈ ಜ್ಞಾನದ ಮಾತನ್ನು ನಿಮಗೆ ತಿಳಿಸುತ್ತಿದ್ದಾರೆ. ಆ ಪರಮಾತ್ಮ ತಂದೆ ಜ್ಯೋತಿಯಾಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಕೂಡ ಮಾಡುತ್ತಾರೆ. ಇಲ್ಲೇ ಪರಂಪಿತ ಪರಮಾತ್ಮ ತಂದೆಗೆ ಮಹಿಮೆ ಇದೆ. ಪರಮಾತ್ಮ ತಂದೆ ಈಗ ಜ್ಯೋತಿಯಾಗಿ ಬಂದಿದ್ದಾರೆ. ಪರಮಾತ್ಮ ತಂದೆ ಪತಂಗಗಳಾದ ನಿಮಗೋಸ್ಕರ ಜ್ಯೋತಿಯಾಗಿ ಬಂದಿದ್ದಾರೆ. ಪತಂಗ ಯಾವಾಗ ಜ್ಯೋತಿಯನ್ನು ನೋಡುತ್ತದೆಯೋ ಆಗ ತಕ್ಷಣ ಆ ಪತಂಗ ಜ್ಯೋತಿಗೆ ಬಲಿಹಾರಿಯಾಗಿ ತನ್ನ ಶರೀರವನ್ನು ತ್ಯಾಗ ಮಾಡುತ್ತದೆ. ಪತಂಗಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇರುತ್ತದೆ. ಅನೇಕ ಪತಂಗಗಳು ಇರುತ್ತದೆ. ಆ ಅನೇಕ ಪತಂಗಗಳು ಜ್ಯೋತಿಗೆ ಬಲಿಹಾರಿಯಾಗಿ ಪ್ರಾಣವನ್ನು ತ್ಯಾಗ ಮಾಡುತ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಾವಾಗ ದೀಪಾವಳಿ ಹಬ್ಬ ಬರುತ್ತದೆಯೋ ಆಗ ಅನೇಕ ದೀಪವನ್ನು ಹಚ್ಚುತ್ತಾರೆ. ಆ ದೀಪದ ಬೆಳಕಿನಲ್ಲಿ ಬಹಳಷ್ಟು ಸಣ್ಣ ಸಣ್ಣ ಜೀವಿಗಳು ರಾತ್ರಿಯ ಸಮಯದಲ್ಲಿ ಸಾಯುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಮಾಲೀಕ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಹಳಷ್ಟು ಸುಂದರ ಆಗಿದ್ದಾರೆ, ಏಕೆಂದರೆ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ. ಆತ್ಮ ಕೂಡ ಪವಿತ್ರ ಆಗುತ್ತದೆ. ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಪವಿತ್ರ ಆದಾಗ ಶರೀರ ಕೂಡ ಪವಿತ್ರ ಆಗಿರುತ್ತದೆ. ಆದ್ದರಿಂದ ಸತ್ಯುಗದಲ್ಲಿ ಸ್ವಾಭಾವಿಕವಾದಂತಹ ಸೌಂದರ್ಯ ನಿಮಗೆ ಇರುತ್ತದೆ. ಶಾಂತಿಧಾಮದಲ್ಲಿ ಪವಿತ್ರ ಆತ್ಮರೇ ನಿವಾಸವನ್ನು ಮಾಡುತ್ತಾರೆ. ನಂತರ ಯಾವಾಗ ನೀವು ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತೀರೋ ಆಗ ಸತೋ ಪ್ರಧಾನ ಸ್ಥಿತಿಯಿಂದ ಸತೋ ರಜೋ ತಮೋ ಸ್ಥಿತಿಗೆ ಬರುತ್ತೀರಾ. ಈಗ ಪುನಃ ಸುಂದರರಿಂದ ನೀವು ಶ್ಯಾಮ ಆಗಿದ್ದೀರಾ, ಅಂದರೆ ನೀವೀಗ ಕಪ್ಪಾಗಿದ್ದೀರಾ, ಅಪವಿತ್ರರಾಗಿದ್ದೀರಾ. ಆತ್ಮ ಯಾವಾಗ ಪವಿತ್ರ ಆಗಿರುತ್ತದೆಯೋ ಆಗ ಆತ್ಮಕ್ಕೆ ಚಿನ್ನದ ಯುಗದ ಸಮಾನ ಆತ್ಮ ಎಂದು ಕರೆಯಲಾಗುತ್ತದೆ. ಆತ್ಮ ಚಿನ್ನದ ಯುಗದ ಸಮಾನ ಆದಾಗ ಆತ್ಮಕ್ಕೆ ಚಿನ್ನದ ಯುಗದ ಶರೀರ ಪ್ರಾಪ್ತಿಯಾಗುತ್ತದೆ. ಈ ಜಗತ್ತೇ ಹಳೆಯದಾಗುತ್ತದೆ, ಪುನಃ ಇದೇ ಜಗತ್ತು ಹೊಸದಾಗುತ್ತದೆ. ಆ ಪರಮಾತ್ಮ ತಂದೆ ಅತೀ ಸುಂದರ ಆದಂತಹ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಹೇ ಶಿವ ತಂದೆ ಎಂದು ಎಲ್ಲರೂ ಕೂಗಿ ಕರೆಯುತ್ತಾರೆ. ಆ ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ. ಆತ್ಮರಾದ ನಿಮ್ಮನ್ನು ಅಪವಿತ್ರರಿಂದ ಪವಿತ್ರರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ನಿಮ್ಮನ್ನು ಸುಂದರರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ಯಾರೆಲ್ಲ ಬಹಳಷ್ಟು ಸುಂದರರಾಗಿದ್ದಾರೋ
ಬಲೆ ಅವರ ಶರೀರ ಸುಂದರ ಆಗಿರಬಹುದು, ಆದರೆ ಅವರ ಆತ್ಮ ಪವಿತ್ರ ಆಗಿಲ್ಲ. ವರ್ತಮಾನ ಸಮಯದಲ್ಲಿ ಕಲಿಯುಗದಲ್ಲಿ ಯಾರು ಶಾರೀರಿಕ ರೂಪದಲ್ಲಿ ಸುಂದರ ಆಗಿದ್ದಾರೋ ಅವರ ಆತ್ಮ ಕೂಡ ಪವಿತ್ರ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ. ಬಲೆ ಶರೀರ ಸುಂದರವಾಗಿದೆ, ಶರೀರ ಸುಂದರವಾಗಿದ್ದರೂ ಕೂಡ ಆತ್ಮ ಅಂತೂ ಪತಿತ ಆಗಿದೆ ತಾನೆ. ವಿದೇಶದಲ್ಲಿ ಇರುವಂತವರು ಎಷ್ಟೊಂದು ಸುಂದರರಾಗಿರುತ್ತಾರೆ. ನಿಮಗೆ ಗೊತ್ತಿದೆ, ಲಕ್ಷ್ಮೀ ನಾರಾಯಣರ ಸೌಂದರ್ಯ ಸತ್ಯುಗದ ದೇವತೆಗಳ ಸೌಂದರ್ಯ ಆಗಿದೆ. ಇನ್ನು ಕಲಿಯುಗದಲ್ಲಿ ಸುಂದರವಾಗಿ ಇರುವಂತಹ ವ್ಯಕ್ತಿಗಳ ಸೌಂದರ್ಯ ಈ ನರಕದ ಸೌಂದರ್ಯ ಆಗಿದೆ. ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ನರಕದ ಸೌಂದರ್ಯ ಆಗಿದೆ. ನೀವೀಗ ಸ್ವರ್ಗಕ್ಕೋಸ್ಕರ ಸ್ವಾಭಾವಿಕ ರೂಪದಲ್ಲಿ ಸುಂದರರಾಗುತ್ತಿದ್ದೀರಾ. 21 ಜನ್ಮಕ್ಕೋಸ್ಕರ ನೀವೀಗ ಈ ರೀತಿ ಸುಂದರರಾಗುತ್ತೀರಾ. ಜಗತ್ತಿನಲ್ಲಿ ವ್ಯಕ್ತಿ ಏನು ಸುಂದರ ಆಗಿರುತ್ತಾರೋ ಆ ಸುಂದರ ಶರೀರ ಈ ಒಂದು ಜನ್ಮಕ್ಕೋಸ್ಕರ ಮಾತ್ರ ಅವರಿಗೆ ಪ್ರಾಪ್ತಿಯಾಗಿರುತ್ತದೆ. ಕಲಿಯುಗದ ಸೌಂದರ್ಯ ಒಂದು ಜನ್ಮಕ್ಕೋಸ್ಕರ ಆಗಿದೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಇಡೀ ಜಗತ್ತಿನಲ್ಲಿರುವ ಮನುಷ್ಯರನ್ನು ಸುಂದರರನ್ನಾಗಿ ಮಾಡಲು. ಕೇವಲ ಜಗತ್ತಿನಲ್ಲಿರುವ ಮನುಷ್ಯರನ್ನಷ್ಟೇ ಅಲ್ಲ, ಜಗತ್ತನ್ನೂ ಕೂಡ ಸುಂದರ ಜಗತ್ತನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ಸತ್ಯುಗ ಹೊಸ ಜಗತ್ತಾಗಿತ್ತು. ಹೊಸ ಜಗತ್ತಾದ ಸತ್ಯುಗದಲ್ಲಿ ಸುಂದರವಾದ ದೇವಿ ದೇವತೆಗಳು ಇದ್ದರು. ಆ ರೀತಿ ದೇವತೆ ಆಗುವುದಕ್ಕೋಸ್ಕರ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಸುಂದರ ದೇವತೆಗಳಾಗುವುದಕ್ಕೋಸ್ಕರ ನೀವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆಗೆ ಜ್ಯೋತಿ ಎಂದು ಕರೆಯುತ್ತೇವೆ, ಆದರೆ ಅವರು ಪರಮಾತ್ಮ ಆಗಿದ್ದಾರೆ. ಹೇಗೆ ಆತ್ಮರಾದ ನಿಮಗೆ ಆತ್ಮ ಎಂದು ಕರೆಯಲಾಗುತ್ತದೆ, ಅದೇ ರೀತಿ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತೇವೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ಪುನಃ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ನಿಮ್ಮ ಪದವಿ ನನ್ನ ಪದವಿಗಿಂತ ಶ್ರೇಷ್ಠ ಪದವಿಯಾಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಯಾರಾಗಿದ್ದಾರೆ, ತಂದೆ ಹೇಗಿದ್ದಾರೆ, ತಂದೆ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಪರಮಧಾಮದಿಂದ ಈ ಸೃಷ್ಟಿಗೆ ಹೇಗೆ ಬರುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ನಾವು ಶೂದ್ರ ಕುಲದಲ್ಲಿ ಇದ್ದೆವು, ಈಗ ಪುನಃ ನಾವು ಬ್ರಾಹ್ಮಣ ಕುಲಕ್ಕೆ ಬಂದಿದ್ದೇವೆ. ಇದು ನಿಮ್ಮ ಬ್ರಾಹ್ಮಣ ವರ್ಣ ಆಗಿದೆ. ಬೇರೆ ಯಾವ ಧರ್ಮದಲ್ಲೂ ಈ ರೀತಿ ವರ್ಣ ಇರುವುದಿಲ್ಲ. ಅನ್ಯ ಧರ್ಮದಲ್ಲಿ ವರ್ಣ ಇರುವುದೇ ಇಲ್ಲ. ಅನ್ಯ ಧರ್ಮದವರ ವರ್ಣ ಒಂದೇ ವರ್ಣ ಆಗಿದೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಕ್ರಿಶ್ಚಿಯನ್ನರೇ ಬರುತ್ತಾರೆ. ಇನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಇರುವಂತಹ ಕ್ರಿಶ್ಚಿಯನ್ ಆತ್ಮರು ಕೂಡ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ. ಇನ್ನು ನಿಮಗೋಸ್ಕರ ಈ ವರ್ಣಗಳಿವೆ. ಸೃಷ್ಟಿಯಲ್ಲಿ ಪ್ರತಿಯೊಂದು ಆತ್ಮರು ಸತೋ ರಜೋ ತಮೋ ಸ್ಥಿತಿಯನ್ನು ತಲುಪುತ್ತಾರೆ. ಈ ಸೃಷ್ಟಿ ಕೂಡ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತದೆ. ಬೇಹದ್ದಿನ ತಂದೆ ಕುಳಿತು ಈ ಸೃಷ್ಟಿ ಚಕ್ರದ ಬಗ್ಗೆ ನಮಗೆ ತಿಳಿಸುತ್ತಾರೆ. ಆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ಪವಿತ್ರತೆಯ ಸಾಗರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಬಲೆ ನೀವು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ, ಆದರೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಇನ್ನು ಪರಮಾತ್ಮ ತಂದೆಯ ಜೀವನದ ಕತೆ ಕೂಡ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ, ನನ್ನ ಪಾತ್ರ ಏನಾಗಿದೆ, ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಮಕ್ಕಳಾದ ನಿಮಗೆ ಪ್ರತಿ ಕಲ್ಪದಲ್ಲೂ ನಾನು ತಿಳಿಸುತ್ತೇನೆ. ನಿಮಗೆ ಗೊತ್ತಿದೆ, ನೀವೇ ಏಣಿಯನ್ನು ಇಳಿಯುತ್ತಾ ತಮೋ ಪ್ರಧಾನರಾಗಿದ್ದೀರಾ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಯಾರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರೂ ಕೂಡ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು. ನೀವೀಗ ತಮೋ ಪ್ರಧಾನರಾಗುತ್ತೀರಾ. ನೀವು ತಮೋ ಪ್ರಧಾನರಾದಾಗ
ಇಡೀ ಜಗತ್ತೇ ತಮೋ ಪ್ರಧಾನ ಆಗುತ್ತದೆ. ಈಗ ಪುನಃ ತಮೋ ಪ್ರಧಾನ ಆತ್ಮರಿಂದ ನೀವು ಸತೋ ಪ್ರಧಾನ ಆತ್ಮರಾಗಬೇಕು. ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಈಗ ಇದು ಕಲಿಯುಗ ಆಗಿದೆ. ಕಲಿಯುಗದ ನಂತರ ಸತ್ಯುಗ ಬರುತ್ತದೆ. ಕಲಿಯುಗದ ಆಯಸ್ಸು ಈಗ ಪೂರ್ಣ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಕಲ್ಪದ ಮೊದಲಿನಂತೆ ಪುನಃ ಈಗ ಪ್ರವೇಶವನ್ನು ಮಾಡಿದ್ದೇನೆ. ಬ್ರಹ್ಮನ ತನುವಿನಲ್ಲಿ ಬಂದು ಪುನಃ ಮಕ್ಕಳಾದ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಈಗ ಮಕ್ಕಳಾದ ನಿಮಗೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ ಕಲ್ಪದ ಹಿಂದಿನಂತೆ ಈಗ ಪುನಃ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ. ವರ್ತಮಾನ ಸಮಯದಲ್ಲಿ ಬಹಳಷ್ಟು ಪ್ರಕಾರದ ಯೋಗ ಇದೆ. ವಕೀಲರಾಗುವಂತಹ ಯೋಗ, ಇಂಜಿನಿಯರ್ ಆಗುವಂತಹ ಯೋಗ, ಈ ರೀತಿ ಅನೇಕ ಪ್ರಕಾರದ ಯೋಗ ಇದೆ. ವಕೀಲರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ತಮ್ಮ ಟೀಚರ್ ಆದಂತಹ ವಕೀಲರ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕಾಗುತ್ತದೆ. ನಾನು ವಕೀಲ ಆಗುತ್ತಿದ್ದೇನೆ ಅಂದ ಮೇಲೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಆದಂತಹ ವಕೀಲರ ನೆನಪೇ ನನಗೆ ಇರುತ್ತದೆ. ಅಂದರೆ ವಕೀಲರಾಗುವಂತಹ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಆದಂತಹ ವಕೀಲರನ್ನೇ ನೆನಪು ಮಾಡುತ್ತಾರೆ. ವಕೀಲರಾಗುವಂತಹ ವಿದ್ಯಾರ್ಥಿಗಳಿಗೆ ಲೌಕಿಕದಲ್ಲಿ ತಂದೆಯೇ ಬೇರೆ ಆಗಿರುತ್ತಾರೆ. ಅವರಿಗೆ ಗುರುಗಳೂ ಕೂಡ ಇರುತ್ತಾರೆ. ವಕೀಲರಾಗುವಂತಹ ವಿದ್ಯಾರ್ಥಿಗಳು ತಮ್ಮ ಲೌಕಿಕ ತಂದೆಯನ್ನೂ ನೆನಪು ಮಾಡುತ್ತಾರೆ, ಗುರುಗಳನ್ನೂ ಕೂಡ ನೆನಪು ಮಾಡುತ್ತಾರೆ. ಆದರೂ ಕೂಡ ತಮಗೆ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ನ ಜೊತೆಗೆ ವಕೀಲರಾಗುವಂತಹ ವಿದ್ಯಾರ್ಥಿಗಳ ಬುದ್ಧಿಯೋಗ ಇರುತ್ತದೆ. ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ. ಆತ್ಮ ಶರೀರದ ಮೂಲಕ ವಕೀಲ ಆಗುತ್ತದೆ. ಶರೀರದ ಮೂಲಕ ಆತ್ಮ ಜಡ್ಜ್ ಆಗುತ್ತದೆ. ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಆಗುವಂತಹ ಸಂಸ್ಕಾರವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಅಭಿಮಾನಿಯಾಗಿ ಆತ್ಮದಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ಸಂಸ್ಕಾರ ಇದೆ. ಮನುಷ್ಯರ ಆತ್ಮ ಜಡ್ಜ್ ಆಗುತ್ತದೆ. ಈಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ, ದೇವತೆಗಳಾಗುತ್ತಿದ್ದೇವೆ. ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಪರಮಾತ್ಮ ಶಿವ ತಂದೆ ಆಗಿದ್ದಾರೆ, ಅಥವಾ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ, ಸಂಪತ್ತಿನ ಸಾಗರ ಆಗಿದ್ದಾರೆ. ಸಮುದ್ರದಿಂದ ರತ್ನಗಳಿಂದ ತುಂಬಿದಂತಹ ತಟ್ಟೆ ಹೊರಗಡೆ ಬರುತ್ತಿತ್ತು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. ಪರಮಾತ್ಮ ತಂದೆ ಇಂತಹ ಅನೇಕ ಮಾತಿನ ಉದಾಹರಣೆಯನ್ನು ಕೊಡಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಅವಿನಾಶಿ ಜ್ಞಾನರತ್ನ ಆಗಿದೆ. ಈ ಅವಿನಾಶಿ ಜ್ಞಾನರತ್ನದ ಮೂಲಕ ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರಾ ಮತ್ತು ವಜ್ರ ವೈಡೂರ್ಯ ಕೂಡ ನಿಮಗೆ ಬಹಳಷ್ಟು ಸಿಗುತ್ತದೆ. ಈ ಒಂದೊಂದು ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ. ಈ ಜ್ಞಾನರತ್ನದ ಮೂಲಕ ನೀವು ಎಷ್ಟೊಂದು ಶ್ರೀಮಂತರಾಗುತ್ತೀರಾ. ಈ ಜ್ಞಾನರತ್ನ ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮಗೆ ಗೊತ್ತಿದೆ, ಭಾರತ ದೇಶ ನಿರ್ವಿಕಾರಿ ಜಗತ್ತಾಗಿತ್ತು. ಭಾರತದಲ್ಲಿ ಪವಿತ್ರ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು. ಈಗ ಎಲ್ಲರೂ ಕಪ್ಪಾಗಿದ್ದಾರೆ, ಅಪವಿತ್ರರಾಗಿದ್ದಾರೆ. ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ಈಗ ಇಲ್ಲಿ ಆತ್ಮದ ಮಿಲನ ನಡೆಯುತ್ತಿದೆ. ಆತ್ಮ ಶರೀರದಲ್ಲಿ ಇದೆ. ಆದ್ದರಿಂದ ಆತ್ಮ ತಂದೆ ಹೇಳುವ ಮಾತನ್ನು ಕೇಳಿಸಿಕೊಳ್ಳಲು ಸಾಧ್ಯ. ಪರಮಾತ್ಮ ತಂದೆ ಕೂಡ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಶಾಂತಿಧಾಮ ಆತ್ಮರಿಗೆ ಮನೆಯಾಗಿದೆ ಮತ್ತು ಶಾಂತಿಧಾಮ ಪರಂಪಿತಾ ಪರಮಾತ್ಮ ತಂದೆಯ ಮನೆಯಾಗಿದೆ. ಶಾಂತಿಧಾಮದಲ್ಲಿ ಸ್ವಲ್ಪ ಕೂಡ ಏನೂ ಅಲುಗಾಡುವುದಿಲ್ಲ. ಅಂದರೆ ಶಾಂತಿಧಾಮದಲ್ಲಿ ಶರೀರವೇ ಇಲ್ಲ ಅಂದ ಮೇಲೆ ಅಲ್ಲಿ ಶರೀರ ಸ್ವಲ್ಪ ಕೂಡ ಅಲುಗಾಡಲು ಸಾಧ್ಯ ಇಲ್ಲ. ಇಲ್ಲಿ ಪರಂಪಿತಾ ಪರಮಾತ್ಮ ತಂದೆ ಬಂದು ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಶರೀರದಲ್ಲಿ ಇದ್ದೇ ಮಕ್ಕಳ ಜೊತೆಗೆ ಈ ಸಾಕಾರ ಜಗತ್ತಿನಲ್ಲಿ ಮಿಲನವನ್ನು ಮಾಡುತ್ತಾರೆ. ಪರಮಧಾಮ ನಮ್ಮ ಮನೆಯಾಗಿದೆ. ಪರಮಧಾಮದಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೇವೆ. ಈಗ ಮಕ್ಕಳಾದ ನೀವು
ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ. ಇನ್ನು ಉಳಿದ ಜಗತ್ತಿನ ಎಲ್ಲಾ ಆತ್ಮರು ಕಲಿಯುಗದಲ್ಲಿ ಇದ್ದಾರೆ. ಇನ್ನು ಇಡೀ ಜಗತ್ತಿನ ಜನ ಕಲಿಯುಗದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತೀರಾ, ಅನೇಕ ಚಿತ್ರವನ್ನು ನಿರ್ಮಾಣ ಮಾಡುತ್ತೀರಾ, ದೊಡ್ಡ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ. ಹಾಗೆ ನೋಡಿದರೆ ಶ್ರೀಕೃಷ್ಣನ ಚಿತ್ರವನ್ನು ಮನೆಯಲ್ಲೇ ಇಟ್ಟುಕೊಂಡು ಪೂಜೆಯನ್ನು ಮಾಡಬಹುದು. ದೇವತೆಗಳ ಚಿತ್ರ ಬಹಳ ಕಡಿಮೆ ರೇಟಿಗೆ ಸಿಗುತ್ತದೆ. ಆದರೂ ಕೂಡ ದೇವತೆಗಳ ದರ್ಶನಕ್ಕೋಸ್ಕರ ಎಷ್ಟು ದೂರದ ಮಂದಿರಕ್ಕೆ ನೀವು ಏಕೆ ಹೋಗುತ್ತೀರಾ? ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಸತ್ಯುಗದಲ್ಲಿ ಮಂದಿರ ಮುಂತಾದದ್ದು ಇರುವುದಿಲ್ಲ. ಸತ್ಯುಗದಲ್ಲಿ ನೀವು ಪೂಜ್ಯರಾಗಿರುತ್ತೀರಾ. ಕಲಿಯುಗದಲ್ಲಿ ನೀವು ಪೂಜಾರಿಗಳಾಗಿದ್ದೀರಾ. ನೀವೀಗ ಸಂಗಮ ಯುಗದಲ್ಲಿ ಪೂಜ್ಯ ದೇವತೆಗಳಾಗುತ್ತಿದ್ದೀರಾ. ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಈ ಸಮಯದಲ್ಲಿ ಅಂತಿಮ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ನಿಮಗೆ ಸಿಕ್ಕಿರುವ ಈ ಶರೀರ ಬಹಳಷ್ಟು ಬೆಲೆ ಬಾಳುವಂತಹ ಶರೀರ ಆಗಿದೆ. ಈ ಶರೀರದಲ್ಲಿ ನೀವು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ. ಬೇಹದ್ದಿನ ತಂದೆಯ ಜೊತೆಗೆ ನೀವು ಊಟವನ್ನು ಮಾಡುತ್ತೀರಾ. ಬೇಹದ್ದಿನ ತಂದೆಯ ಜೊತೆಗೆ ಪಾನೀಯವನ್ನು ಕುಡಿಯುತ್ತೀರಾ, ನೀರನ್ನು ಕುಡಿಯುತ್ತೀರಾ. ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಶ್ರೀಕೃಷ್ಣನ ಜೊತೆಗೆ ಊಟವನ್ನು ಮಾಡುತ್ತೇನೆ ಎಂದು ಎಂದೂ ಯಾರೂ ಹೇಳುವುದಿಲ್ಲ. ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆ, ನೀವು ಮಾತ್ಪಿತ ಆಗಿದ್ದೀರಾ, ನಾವು ಬಾಲಕರಾಗಿದ್ದೇವೆ ಎಂದು ಹೇಳುತ್ತೀರಾ. ನಾವು ಬಾಲಕರಾಗಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ನಾವು ಆಟವನ್ನು ಆಡುತ್ತೇವೆ. ನಾವೆಲ್ಲರೂ ಶ್ರೀಕೃಷ್ಣನಿಗೆ ಮಕ್ಕಳಾಗಿದ್ದೇವೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ನಾವೆಲ್ಲರೂ ಶ್ರೀಕೃಷ್ಣನ ಬಾಲಕರು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲಾ ಆತ್ಮರು ಪರಂಪಿತ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ. ಆತ್ಮ ಶರೀರದ ಮೂಲಕ ಹೇಳುತ್ತದೆ, ಪರಮಾತ್ಮ ತಂದೆ, ನೀವು ಈ ಸೃಷ್ಟಿಗೆ ಬಂದರೆ ನಾನು ನಿಮ್ಮ ಜೊತೆಗೆ ಊಟವನ್ನು ಮಾಡುತ್ತೇನೆ, ನಿಮ್ಮ ಜೊತೆಗೆ ಎಲ್ಲಾ ಕಾರ್ಯವನ್ನು ಮಾಡುತ್ತೇನೆ, ನಿಮ್ಮ ಜೊತೆಗೆ ಆಟವನ್ನು ಆಡುತ್ತೇನೆ ಎಂದು ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ. ನೀವೀಗ ಬಾಪ್ತಾದ ಎಂದು ಕರೆಯುತ್ತೀರಾ. ಅಂದ ಮೇಲೆ ಇದು ಒಂದು ಮನೆ ಆಗಿದೆ. ಬಾಪ್ತಾದ ಮತ್ತು ಮಕ್ಕಳಾದ ನೀವು ಈ ಮನೆಯಲ್ಲಿ ಇದ್ದೀರಾ. ಈ ಬ್ರಹ್ಮ ತಂದೆ ಬೇಹದ್ದಿನ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ಹೇಳುತ್ತಾರೆ, ನೀನು ನನ್ನವನಾಗಿದ್ದೀಯಾ. ಇಲ್ಲಿ ಎಲ್ಲರೂ ಮುಖವಂಶಾವಳಿಗಳಾಗಿದ್ದೀರಾ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಪತಿ ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ, ಅಂದ ಮೇಲೆ ಪತ್ನಿ ಕೂಡ ಮುಖವಂಶಾವಳಿ ಆಗಿದ್ದಾರೆ. ಪತಿ ಹೇಳುತ್ತಾರೆ, ನೀನು ನನ್ನವಳಾಗಿದ್ದೀಯಾ ಎಂದು. ಆದರೆ ಅವರ ಮೂಲಕ ಕುಕವಂಶಾವಳಿ ಮಕ್ಕಳ ಜನ್ಮ ಆಗುತ್ತದೆ. ಪತ್ನಿಯನ್ನು ದತ್ತು ತೆಗೆದುಕೊಂಡು ನಂತರ ಕುಕವಂಶಾವಳಿ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಈ ಪದ್ಧತಿ ಎಲ್ಲಿಂದ ನಡೆಯುತ್ತಾ ಬಂತು? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದೇನೆ. ಈ ಬ್ರಹ್ಮನ ಮೂಲಕ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ. ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ. ಆದರೆ ಈ ಬ್ರಹ್ಮ ತಂದೆ ಪುರುಷ ಆಗಿದ್ದಾರೆ. ಬ್ರಹ್ಮನ ತನು ಪುರುಷ ತನು ಆಗಿರುವ ಕಾರಣ ಎಲ್ಲರನ್ನೂ ಸಂಪಾಲನೆ ಮಾಡುವುದಕ್ಕೋಸ್ಕರ ಮಮ್ಮಾರವರನ್ನು ಅಂದರೆ ಸರಸ್ವತಿ ಅವರನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ಬ್ರಹ್ಮ ಪುರುಷ ತನುವಿನಲ್ಲಿ ಇರುವ ಕಾರಣ ಮಕ್ಕಳಿಗೆ ಪಾಲನೆಯನ್ನು ನೀಡುವುದಕ್ಕೋಸ್ಕರ ಸರಸ್ವತಿಯನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ಈ ಬ್ರಹ್ಮ ತಂದೆಗೆ ಮಾತೆ ಅನ್ನುವ ಬಿರುದು ಪ್ರಾಪ್ತಿಯಾಗಿದೆ. ಸರಸ್ವತಿ ಕೂಡ ಮಾತೆಯಾಗಿದ್ದಾರೆ. ಸರಸ್ವತಿ ನದಿ ಎಂದು ಹೇಳುತ್ತಾರೆ. ಅಂದ ಮೇಲೆ ನದಿಯಾದಂತಹ ಮಮ್ಮ ನಮ್ಮೆಲ್ಲರಿಗೂ ಮಾತೆಯಾಗಿದ್ದಾರೆ. ಪರಮಾತ್ಮ ತಂದೆ ಸಾಗರ ಆಗಿದ್ದಾರೆ. ಸಾಗರ್ನಿಂದ ಹುಟ್ಟಿರುವಂತಹ ನದಿ ಸರಸ್ವತಿ ಆದಂತಹ ಮಮ್ಮ ಆಗಿದ್ದಾರೆ. ಬ್ರಹ್ಮಪುತ್ರ ನದಿ ಮತ್ತು ಸಮುದ್ರದ ಬಹಳ ದೊಡ್ಡ ಮೇಳ ನಡೆಯುತ್ತದೆ. ಬ್ರಹ್ಮಪುತ್ರ ನದಿ ಸಮುದ್ರವನ್ನು ಸೇರಿದಾಗ ಅಲ್ಲಿ ದೊಡ್ಡ ಕುಂಭಮೇಳವನ್ನು ಆಚರಣೆ ಮಾಡುತ್ತಾರೆ. ಇಂತಹ ಮೇಳ ಬೇರೆ ಯಾವ ಸ್ಥಾನದಲ್ಲೂ ನಡೆಯುವುದಿಲ್ಲ. ಅದು ನದಿಗಳ ಮಿಲನದ ಮೇಳ ಆಗಿದೆ. ಇಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನದ ಮೇಳ ನಡೆಯುತ್ತಿದೆ. ಪರಮಾತ್ಮ ತಂದೆ ಯಾವಾಗ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೋ ಆಗ ಪರಮಾತ್ಮ ತಂದೆಯ ಜೊತೆಗೆ ಮಿಲನದ ಮೇಳ ನಡೆಯುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸುಂದರ ಆಗಿದ್ದೇನೆ.
ನಾನು ಪ್ರತಿ ಕಲ್ಪದಲ್ಲೂ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಿಮ್ಮ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ಇದೆ. ಈ ಸೃಷ್ಟಿಚಕ್ರದ ಆಯಸ್ಸು 5000 ವರ್ಷ ಆಗಿದೆ. ಈ ಬೇಹದ್ದಿನ ಫಿಲಂನ ಆಧಾರದಿಂದ ಜಗತ್ತಿನ ಜನ ಹದ್ದಿನ ಫಿಲಂ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದು ಪುನಃ ವರ್ತಮಾನ ಆಗುತ್ತದೆ. ಅಂದರೆ ವರ್ತಮಾನದಲ್ಲಿ ಪುನಃ ಅದೇ ಪುನರಾವರ್ತನೆ ಆಗುತ್ತದೆ. ವರ್ತಮಾನವೇ ನಂತರ ಪುನಃ ಭವಿಷ್ಯ ಆಗುತ್ತದೆ. ಪುನಃ ಅದೇ ದೃಶ್ಯ ಹಳೆಯದಾಗಿ ಬಿಡುತ್ತದೆ. ಅಂದರೆ ಮೊದಲು ನಡೆದು ಹೋದಂತಹ ದೃಶ್ಯ ಆಗುತ್ತದೆ. ಅದಕ್ಕೆ ಫಾಸ್ಟ್ ಎಂದು ಕರೆಯಲಾಗುತ್ತದೆ. ಆ ದೃಶ್ಯ ಫಾಸ್ಟ್ ಆಗಿ ಹೋಗಲು, ಅಂದರೆ ಆ ದೃಶ್ಯ ಹಳೆಯದಾಗಲು ಎಷ್ಟೊಂದು ಸಮಯ ಬೇಕಾಯಿತು. ನಾವು ಹೊಸ ಜಗತ್ತಿಗೆ ಬಂದಿದ್ದೆವು. ಹೊಸ ಜಗತ್ತು ಇದ್ದು ಹೋಗಿ ಎಷ್ಟೊಂದು ಸಮಯ ಆಗಿದೆ. ಅಂದ ಮೇಲೆ ಹೊಸ ಜಗತ್ತು ಈಗ ಹಳೆಯದಾಗಿದೆ. ಇದು 5000 ವರ್ಷದ ಮಾತಾಗಿದೆ. ಈಗ ಪ್ರತಿಯೊಬ್ಬ ಮಕ್ಕಳಾದ ನೀವು ಇಲ್ಲಿ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ನಿಮಗೆ ಗೊತ್ತಿದೆ, ಮೊದಲು ನಾವು ಬ್ರಾಹ್ಮಣರಾಗಿದ್ದೆವು, ನಂತರ ನಾವೇ ದೇವತೆಗಳಾದೆವು. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ನಿಮಗೆ ಈಗ ಪರಮಾತ್ಮ ತಂದೆಯ ಮೂಲಕ ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಬಂದು ಒಟ್ಟಿಗೆ 3 ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಇನ್ನು ಉಳಿದ ಎಲ್ಲಾ ಧರ್ಮಗಳ ವಿನಾಶವನ್ನು ಮಾಡಿಸುತ್ತಾರೆ. ನಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಈಗ ನಮಗೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ಸದ್ಗತಿಗೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಮತ್ತು ಈ ಶರೀರದ ಸಮಾಪ್ತಿಯನ್ನು ಮಾಡಿಸಿ, ಅಂದರೆ ಶರೀರದ ಅಂತ್ಯವನ್ನು ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ. ಪರಮಾತ್ಮ ತಂದೆ, ನಾನು ಈ ಶರೀರವನ್ನು ತ್ಯಾಗ ಮಾಡಿ ಶಾಂತಿಧಾಮಕ್ಕೆ ಹೋಗಬೇಕು. ಶಾಂತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಅಂತಹ ಯಾವುದಾದರೂ ಯುಕ್ತಿಯನ್ನು ನನಗೆ ತಿಳಿಸಿ ಎಂದು ಎಲ್ಲರೂ ತಂದೆಯನ್ನು ಕೇಳುತ್ತಾರೆ. ಗುರುಗಳ ಬಳಿ ಮನುಷ್ಯರು ಏಕೆ ಹೋಗುತ್ತಾರೆ? ಶಾಂತಿಧಾಮಕ್ಕೆ ಹೋಗುವ ಯುಕ್ತಿಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಮನುಷ್ಯರು ಗುರುಗಳ ಬಳಿ ಹೋಗುತ್ತಾರೆ. ಆದರೆ ಆ ಗುರುಗಳು ನಮ್ಮನ್ನು ಶರೀರದಿಂದ ಮುಕ್ತ ಮಾಡಿ ಜೊತೆಗೆ ವಾಪಸ್ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಅಂದ ಮೇಲೆ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ನೀವು ಅವಶ್ಯವಾಗಿ ಪಾವನರಾಗಲೇಬೇಕು. ಪರಮಾತ್ಮ ತಂದೆಗೆ ಕಾಲರ ಕಾಲ, ಮಹಾಕಾಲ ಎಂದು ಕರೆಯಲಾಗುತ್ತದೆ. ಎಲ್ಲರೂ ಈಗ ಶರೀರದಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು. ಎಲ್ಲರನ್ನು ಶರೀರದಿಂದ ಮುಕ್ತ ಮಾಡಿ ಪರಮಾತ್ಮ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ಸರ್ವಶ್ರೇಷ್ಠ ಮಾರ್ಗದರ್ಶಕ ಆದಂತಹ ಪರಮಾತ್ಮ ತಂದೆ ಇದ್ದಾರೆ. ಎಲ್ಲಾ ಆತ್ಮರನ್ನು ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಶರೀರ ಚೀಚಿ ಕೊಳಕು ಶರೀರ ಆಗಿದೆ. ಅಂದ ಮೇಲೆ ಈ ಶರೀರದ ಬಂಧನದಿಂದ ಮುಕ್ತ ಆಗಬೇಕು ಎಂದು ನೀವು ಬಯಸುತ್ತೀರಾ? ಹೇಗಾದರೂ ಮಾಡಿ ಈ ಶರೀರ ಸಮಾಪ್ತಿಯಾಗಬೇಕು. ಎಲ್ಲಾದರೂ ಈ ಶರೀರದ ಅಂತ್ಯ ಆದರೆ ನಾನು ಶರೀರದ ಬಂಧನದಿಂದ ಮುಕ್ತ ಆಗಂತೆ. ಆದ್ದರಿಂದ ಶರೀರದ ಬಂಧನದಿಂದ ಮುಕ್ತ ಆಗಬೇಕು ಎಂದು ಬಯಸುತ್ತಾರೆ. ಈಗ ನೀವು ಎಲ್ಲಾ ಅಸುರಿ ಬಂಧನವನ್ನು ತ್ಯಾಗ ಮಾಡಿ ಸುಖದ ದೈವಿ ಸಂಬಂಧದಲ್ಲಿ ಬರುತ್ತೀರಾ. ನಿಮಗೆ ಗೊತ್ತಿದೆ, ನಾವೀಗ ಮೊದಲು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೇವೆ. ನಂತರ ನಾವು ದುಃಖಧಾಮಕ್ಕೆ ಹೇಗೆ ಬರುತ್ತೇವೆ ಅನ್ನುವುದು ನಿಮಗೆ ಮಾತ್ರ ಗೊತ್ತಿದೆ. ಪರಮಾತ್ಮ ತಂದೆ ಬಂದಿರುವುದೇ ಶ್ಯಾಮ ಆಗಿರುವ ನಮ್ಮನ್ನು ಸುಂದರರನ್ನಾಗಿ ಮಾಡಲು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ವಿಧೇಯ ಸತ್ಯ ತಂದೆ ಆಗಿದ್ದೇನೆ. ನಾನು ನಿಮ್ಮ ವಿಧೇಯಕ ಸತ್ಯ ತಂದೆ ಆಗಿದ್ದೇನೆ. ತಂದೆ ಸದಾ ವಿಧೇಯಕ ಆಗಿರುತ್ತಾರೆ. ತಂದೆ ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ. ತಂದೆ ಹಣವನ್ನು ಖರ್ಚು ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ತಮ್ಮ ಬಳಿ ಇರುವಂತಹ ಎಲ್ಲಾ ಹಣವನ್ನು ಮಕ್ಕಳಿಗೆ ಕೊಟ್ಟು, ಧನ ಸಂಪತ್ತನ್ನು ಮಕ್ಕಳಿಗೆ ಕೊಟ್ಟು ತಾವು ಸ್ವಯಂ ಗುರುಗಳ ಸಂಘದಲ್ಲಿ ಹೋಗಿ ಇರಲು ಪ್ರಾರಂಭ ಮಾಡುತ್ತಾರೆ. ಅಂದ ಮೇಲೆ ತಂದೆ ಮಕ್ಕಳನ್ನು ತಮಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ, ನಾನು ನಿಮ್ಮನ್ನು
ಡಬ್ಬಲ್ ಕಿರೀಟಧಾರಿ ದೇವತೆಯನ್ನಾಗಿ ಮಾಡುತ್ತೇನೆ. ನೀವೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಮತ್ತು ನೀವೇ ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತೀರಾ. ಇಲ್ಲಿ ಡಬ್ಬಲ್ ರೂಪದಲ್ಲಿ ನಿಮ್ಮ ಪೂಜೆ ನಡೆಯುತ್ತದೆ. ಆತ್ಮರ ಪೂಜೆ ಕೂಡ ನಡೆಯುತ್ತದೆ. ದೇವತಾ ವರ್ಣದಲ್ಲಿ ದೇವತೆಗಳ ಪೂಜೆ ನಡೆಯುತ್ತದೆ. ಪರಮಾತ್ಮ ಶಿವ ತಂದೆಯ ಪೂಜೆಯನ್ನು ಮಾಡುವಾಗ ಕೇವಲ ಒಂದು ಲಿಂಗುವಿನ ಪೂಜೆಯನ್ನು ಮಾಡುತ್ತಾರೆ, ಅಂದರೆ ಒಬ್ಬ ತಂದೆಯ ಪೂಜೆಯನ್ನು ಮಾಡುತ್ತಾರೆ. ಕೇವಲ ಶಿವಲಿಂಗದ ರೂಪದಲ್ಲಿ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ. ನಾನು ಎಂದೂ ರಾಜ ಆಗುವುದಿಲ್ಲ, ನಾನೀಗ ಎಷ್ಟೊಂದು ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನೀವೇಕೆ ಮರೆಯುತ್ತೀರಾ? ಆತ್ಮರಾದ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವೀಗ ಯಾರ ಬಳಿ ಬಂದಿದ್ದೀರಾ? ಮೊದಲು ತಂದೆಯ ಬಳಿ ಬಂದಿದ್ದೀರಾ, ನಂತರ ದಾದಾ ಅಂದರೆ ಬ್ರಹ್ಮ ತಂದೆಯ ಬಳಿ ಬಂದಿದ್ದೀರಾ. ಈಗ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ, ಪುನಃ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆ ಇದ್ದಾರೆ, ಆದಿದೇವ ಇದ್ದಾರೆ. ಆಡಮ್ ಅಂದರೆ ಈ ಬ್ರಹ್ಮ ತಂದೆಯ ಬಹಳ ದೊಡ್ಡ ಮನೆತನವೇ ಇಲ್ಲಿ ತಯಾರಾಗುತ್ತದೆ. ಪರಮಾತ್ಮ ಶಿವ ತಂದೆಗೆ ಯಾರಾದರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತಾರೇನು? ಇಲ್ಲ. ಪ್ರತಿಯೊಂದು ಮಾತಿನಲ್ಲೂ ಪರಮಾತ್ಮ ತಂದೆ ನಿಮ್ಮನ್ನು ಬಹಳಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಂತಹ ಪರಮಾತ್ಮ ತಂದೆ ನಮಗೆ ಸಿಗುತ್ತಾರೆ. ಇಂತಹ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಆ ತಂದೆಯನ್ನು ನೀವೇಕೆ ಮರೆಯುತ್ತೀರಾ? ತಂದೆಯನ್ನು ಮರೆತರೆ ನೀವು ಹೇಗೆ ಪಾವನರಾಗಲು ಸಾಧ್ಯ? ಪರಮಾತ್ಮ ತಂದೆ ಪಾವನ ಆತ್ಮ ತಂದೆ ನಿಮ್ಮನ್ನು ಬಹಳಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಂತಹ ಪರಮಾತ್ಮ ತಂದೆ ನಮಗೆ ಸಿಗುತ್ತಾರೆ. ಇಂತಹ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಆ ತಂದೆಯನ್ನು ನೀವೇಕೆ ಮರೆಯುತ್ತೀರಾ? ತಂದೆಯನ್ನು ಮರೆತರೆ ನೀವು ಹೇಗೆ ಪಾವನರಾಗಲು ಸಾಧ್ಯ? ಪರಮಾತ್ಮ ತಂದೆ ಪಾವನ ಆತ್ಮರಾಗುವುದಕ್ಕೋಸ್ಕರ ಯುಕ್ತಿಯನ್ನು ತಿಳಿಸುತ್ತಾರೆ. ತಂದೆಯ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮುದ್ದಿನ ಮಕ್ಕಳೇ, ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಗಳಾಗಬೇಕು, ಪವಿತ್ರರಾಗಬೇಕು. ಕಾಮ ವಿಕಾರ ಮಹಾಶತ್ರು ಆಗಿದೆ. ಈ ಒಂದು ಜನ್ಮದಲ್ಲಿ ನನಗೋಸ್ಕರ ನೀವು ಪವಿತ್ರರಾಗಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಲೌಕಿಕ ತಂದೆ ಕೂಡ ಹೇಳುತ್ತಾರೆ, ನೀವು ಯಾವುದೇ ಕೊಳಕು ಕೆಲಸವನ್ನು ಮಾಡಬೇಡಿ, ನನ್ನ ಗಡ್ಡದ ಮರ್ಯಾದೆಯನ್ನು ಉಳಿಸಿ, ಅಂದರೆ ನನ್ನ ಗಡ್ಡಕ್ಕೆ ಮರ್ಯಾದೆ ಕೊಡಿ ಎಂದು ಲೌಕಿಕ ತಂದೆ ಹೇಳುತ್ತಾರೆ. ಇಲ್ಲಿ ಪಾರಲೌಕಿಕ ತಂದೆ ಕೂಡ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ. ನೀವು ಮುಖವನ್ನು ಕಪ್ಪು ಮಾಡಿಕೊಳ್ಳಬೇಡಿ. ಪರಮಾತ್ಮ ತಂದೆ ಪಾವನರನ್ನಾಗಿ ಮಾಡುವಾಗ ನೀವು ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಂಡರೆ ನೀವು ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡಿದಂತೆ, ಎಲ್ಲಾ ಬ್ರಾಹ್ಮಣರ ಗೌರವವನ್ನು ಹಾಳು ಮಾಡಿದಂತೆ. ನೀವು ವಿಕಾರಕ್ಕೆ ವಶ ಆದರೆ ಎಲ್ಲಾ ಬ್ರಾಹ್ಮಣರ ಗೌರವ ಹಾಳಾಗುತ್ತದೆ, ತಂದೆಯ ಗೌರವ ಹಾಳಾಗುತ್ತದೆ. ಪರಮಾತ್ಮ ತಂದೆ ನಾನು ಕೆಳಗಡೆ ಬಿದ್ದು ಬಿಟ್ಟೆ ಎಂದು ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತೀರಾ? ಬಾಬಾ ನಾನು ಮುಖವನ್ನು ಕಪ್ಪು ಮಾಡಿಕೊಂಡೆ ಎಂದು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂದ ಮೇಲೆ ಪುನಃ ನೀವೇಕೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತೀರಾ? ನೀವೀಗ ಸದಾ ಕಾಲಕ್ಕೋಸ್ಕರ ಸುಂದರರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಅಂತಿಮ ಪುರುಷಾರ್ಥಿ ಶರೀರ ಬಹಳಷ್ಟು ಬೆಲೆ ಬಾಳುವಂತಹ ಶರೀರ ಆಗಿದೆ. ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಸಿಕ್ಕಿರುವ ಈ ಅಂತಿಮ ಶರೀರ ಬಹಳಷ್ಟು ಅಮೂಲ್ಯ ಆಗಿದೆ. ಅಂದ ಮೇಲೆ ಈ ಶರೀರದ ಮೂಲಕ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಬೇಹದ್ದಿನ ತಂದೆಯ ಜೊತೆಗೆ ಊಟವನ್ನು ಮಾಡಬೇಕು. ಬೇಹದ್ದಿನ ತಂದೆಯ ಜೊತೆಗೆ ನೀರನ್ನು ಕುಡಿಯಬೇಕು. ಪರಮಾತ್ಮ ತಂದೆಯ ಜೊತೆಗೆ ಸರ್ವ ಸಂಬಂಧದ ಅನುಭವವನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಬ್ರಾಹ್ಮಣ ಪರಿವಾರದ ಮರ್ಯಾದೆ ಹೋಗುವಂತಹ ಯಾವ ಕೆಲಸವನ್ನೂ ನಾವೀಗ ಮಾಡಬಾರದು. ಪರಮಾತ್ಮ ತಂದೆಯ
ಮರ್ಯಾದೆಯನ್ನು ತೆಗೆಯುವಂತಹ ಯಾವ ಕೆಲಸವನ್ನೂ ನಾವೀಗ ಮಾಡಬಾರದು. ಅಂದರೆ ತಂದೆಯ ಗೌರವಕ್ಕೆ ಧಕ್ಕೆ ಬರುವಂತಹ, ಬ್ರಾಹ್ಮಣ ಪರಿವಾರದ ಗೌರವಕ್ಕೆ ಧಕ್ಕೆ ಬರುವಂತಹ ಯಾವ ಕೆಲಸವನ್ನೂ ಕೂಡ ನಾವೀಗ ಮಾಡಬಾರದು. ಆತ್ಮ ಅಭಿಮಾನಿಗಳಾಗಿ ಸಂಪೂರ್ಣ ಪವಿತ್ರರಾಗಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಹಳೆಯ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಜ್ಞಾನವನ್ನು ಕೇಳುವುದರ ಜೊತೆಗೆ ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮರಾಗಿ ಪ್ರತಿದಿನ ಮನಸ್ಸಿನಲ್ಲಿ ಸ್ವಯಂಗೋಸ್ಕರ ಅಥವಾ ಅನ್ಯರಿಗೋಸ್ಕರ ಉಮಂಗುತ್ಸಾಹದ ಸಂಕಲ್ಪವನ್ನು ಉತ್ಪನ್ನ ಮಾಡಿಕೊಳ್ಳಿ. ಸ್ವಯಂ ಅದೇ ಸಂಕಲ್ಪದ ಸ್ವರೂಪ ಆಗಿ ಮತ್ತು ಅನ್ಯರನ್ನೂ ಕೂಡ ಆ ಸಂಕಲ್ಪದ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಸೇವೆಯಲ್ಲಿ ತೊಡಗಿಸಿ. ಆಗ ನಿಮ್ಮ ಜೀವನ ಸದಾ ಕಾಲಕ್ಕೋಸ್ಕರ ಉತ್ಸಾಹವುಳ್ಳಂತಹ ಜೀವನ ಆಗುತ್ತದೆ ಮತ್ತು ಆಗ ನೀವು ಅನ್ಯರಿಗೂ ಕೂಡ ಉತ್ಸಾಹವನ್ನು ತುಂಬುವಂತವರಾಗಬಹುದು. ಹೇಗೆ ಮನೋರಂಜನೆಯ ಪ್ರೋಗ್ರಾಂ ನಡೆಯುತ್ತದೆ, ಅದೇ ರೀತಿ ಪ್ರತಿದಿನ ಮನಸ್ಸಿನ ಮನೋರಂಜನೆಗೋಸ್ಕರ ಪ್ರೋಗ್ರಾಂ ಅನ್ನು ರಚನೆ ಮಾಡಿಕೊಳ್ಳಿ. ಯಾವ ಜ್ಞಾನದ ಮಾತನ್ನು ಕೇಳುತ್ತೀರೋ ಆ ಜ್ಞಾನದ ಮಾತನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ಆಗ ನೀವು ಶಕ್ತಿಶಾಲಿ ಆತ್ಮರಾಗುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ,